ಭುವನೇಶ್ವರಿ ದೇವಸ್ಥಾನ. ಕೆರೆ ಇಲ್ಲಿ ಅಲ್ಲ ಬರುವಾಗ ಕಾಣಿಸ್ತದೆ, ಮೆಟ್ಲು ಎಳ್ದು ಹೋಗ್ಬೇಕಲ್ಲ, ಚಂದ ಉಂಟು. ಹಾಂ, ಪ್ರತಿನಿತ್ಯ ಒಂದು ಕೊಡ ದೇವರಿಗೆ ಅಭಿಷೇಕ ಆಗಬೇಕು. ಅದೇ ಕೆರೆಯಿಂದ ದಿನನಿತ್ಯ. ಮತ್ತೆ 3 ಹೊತ್ತು ತ್ರಿಕಾಲ ಪೂಜೆ, 3 ಹೊತ್ತು ಪೂಜೆ, ತ್ರಿಕಾಲ ಪೂಜೆ. ಇದು ಸಂಜೆ, ಬೆಳಗ್ಗೆ ಮತ್ತೆ ಸಂಜೆ. ಮತ್ತೆ ಇದು ಉದ್ಭವ ಮೂರ್ತಿ. ಉದ್ಭವ ಮೂರ್ತಿ ಭುವನೇಶ್ವರಿ. 16ನೇ ಶತಮಾನದಲ್ಲಿ ಬೆಳಿಗ್ಗೆ ಅರಸ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿತ್ತು. ಹೌದಾ? ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಒಂದೇ ದೇವಸ್ಥಾನ ಇರೋದು. ಹಂಪಿಯಲ್ಲಿ ಇದೆಲ್ಲ ಸ್ಥಾಪನೆ ಮಾಡಿ ಇದೆ. ಇದು ಮೂಲ ಉದ್ಭವ ಮೂರ್ತಿ ಭುವನೇಶ್ವರಿ. ನವೆಂಬರ್ 1ಕ್ಕೆ ವಿಶೇಷ ಪೂಜೆ ನಡೀತದೆ. ಕನ್ನಡ ರಾಜ್ಯೋತ್ಸವ. ಹೌದು, ವಿಶೇಷ ಪೂಜೆ ಇದೆಲ್ಲ ನಡೀತದೆ. ನಾವು ಬ್ರುನೈಯಲ್ಲಿ ಹೊರಗಡೆ ಇರೋದು, ಅಲ್ಲಿ ರಾಜ್ಯೋತ್ಸವ ಮಾಡಿದ್ವಿ. ಅದು ಮಾಡುವಾಗ ಇದೆಲ್ಲ ಉಂಟಲ್ಲ ಧ್ವಜದಲ್ಲಿ ಕನ್ನಡ ಭುವನೇಶ್ವರಿ ಫೋಟೋ ಉಂಟಲ್ಲ. ಹೌದು, ಅದು ಇಲ್ಲಿ ದೇವಸ್ಥಾನ. ಹೌದಲ್ಲ? ಕನ್ನಡ ತುಂಬಾ ಸಂತೋಷ ಆಯ್ತು. ಬರ್ರಿ. ತಮ್ಮ ಹೆಸರು? ರಾಮಚಂದ್ರ ಭಟ್ರು. ಯಾರು ಇಲ್ಲಿ ಬರೋದಿದ್ರೆ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಆಯ್ತು, ಬರ್ತೇನೆ. ಆಯ್ತು. ಫೆಬ್ರವರಿ 1 ಜಾತ್ರೆ ಫೆಬ್ರವರಿ 1 ಪ್ರತಿ ವರ್ಷ ಅಂದ್ರೆ ಮಾಘ ಶುದ್ಧ ಹುಣ್ಣಿಮೆ, ಭಾರತ ಹುಣ್ಣಿಮೆಗೆ ಪ್ರತಿ ವರ್ಷನೂ ಇಲ್ಲಿ ಜಾತ್ರೆ ಆಗ್ತದೆ. ಸರಿ. ಮತ್ತು 9 ದಿನ ನವರಾತ್ರಿ ನಡೀತದೆ ದಸರಾ. ಮತ್ತು ಕಾರ್ತಿಕೋತ್ಸವ, 1 ತಿಂಗಳು ಕಾರ್ತಿಕೋತ್ಸವ ನಡೀತದೆ. ಕಾರ್ತಿಕ ಅಂದ್ರೆ ಅದರಲ್ಲಿ ಹುಣ್ಣಿಮೆ, ಕಾರ್ತಿಕ ಹುಣ್ಣಿಮೆಗೆ ತೆಪ್ಪೋತ್ಸವ ನಡೀತದೆ. ಇಲ್ಲಿ ಕೆರೆ ಉಂಟಲ್ಲ, ಕಲ್ಯಾಣ, ಅಲ್ಲಿ ದೇವರಿಗೆ ತೆಪ್ಪೋತ್ಸವ ನಡೀತದೆ. ಹೌದಾ? ಸಂಜೆ ಅಲ್ಲಿ ದೀಪಾಲಂಕಾರ ಎಲ್ಲ ಮಾಡಿ ದೀಪೋತ್ಸವ ನಡೀತದೆ. ಪ್ರತಿ ವರ್ಷನೇ ನಡೀತದೆ. ಪ್ರತಿ ವರ್ಷ. ಸೊ ಫೆಬ್ರವರಿ 1, ನವೆಂಬರ್ 1, ಮತ್ತೆ ಕಾರ್ತಿಕ ಮತ್ತೆ ನವರಾತ್ರಿ, ಇವಾಗೆಲ್ಲ ವಿಶೇಷ ಪೂಜೆ ಮತ್ತೆ ಚಂಡಿ ಹವನ ಅದೆಲ್ಲ ಇಲ್ಲಿ ಹೇಳಿಕೆ ಎಲ್ಲ ಮಾಡ್ತಾರೆ. ಈಗ ಸಂತಾನ ಆಗೋದವ್ರು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಈ ಮದುವೆ ಆಗೋದವ್ರು ಭಾಳ ವರ್ಷದಿಂದ ಇಲ್ಲಿ ಮಾಡ್ತಾರೆ. ಅವರೆಲ್ಲ ಬಂದು ಹರಕೆ ಅವರು ಸೇವೆಯನ್ನು ಮಾಡಿ ಹೋಗ್ತಾರೆ. ಒಳ್ಳೆ ಫಲ ಅಂದರೆ ಒಳ್ಳೆ ಇದನ್ನು ಕೊಡ್ತಿದ್ದೇನೆ. ನಮ್ಮ ಕನ್ನಡಾಂಬೆ ದೇವಿ. ಕನ್ನಡಾಂಬೆ ದೇವಿ. ಆಯ್ತು, ಧನ್ಯವಾದಗಳು ಭಟ್ರೆ, ತುಂಬಾ ಥ್ಯಾಂಕ್ಸ್. ಆಯ್ತು, ನಮಸ್ಕಾರ. ಆಯ್ತು.